ನೋಡಿ ಹೊರಗಡೆ ಹೇಗೆ ಬಿಸಿಲು ಕಾಯ್ತಾ ಉಂಟು ನೋಡಿ, ತುಂಬ ಬಿಸಿಲು. ಈ ಬಿಸಿಲಿನಲ್ಲಿ ಕೂಡ ಹೂವು ಎಷ್ಟು ಚೆನ್ನಾಗಿ ಬಿಡ್ತಾ ಉಂಟು ನೋಡಿ. ನೋಡಿ ಮುಗ್ಗು ಹೂವು ಇದೇ ಥರ ಇಲ್ಲಿ ಕೂಡ ಬಿಸಿಲಲ್ಲಿ ತುಂಬ ಬಿಸಿಲಲ್ಲಿ ಹೂವು ಆಗ್ತದೆ ತೆಗೆಯೋದಕ್ಕೆ ಇದೆ. ನೋಡಿ ಹೂವುಗಳು ಎಷ್ಟು ಚೆನ್ನಾಗಿ ಬಿಡ್ತಾ ಉಂಟು ಅಂತೇಳಿ. ಮುಗ್ಗು ಹೂವು ಎಲ್ಲ ಪಾಟುಗಳಲ್ಲಿ ಟಬ್ಬುಗಳಲ್ಲಿ ಉಂಟು ನೋಡಿ. ಅಲ್ಲಿ ಮುಗ್ಗು ಹೂವು ಎಷ್ಟು ಚೆನ್ನಾಗಿ ಬರ್ತದೆ ಅಂತೇಳಿ. ತುಂಬ ಬಿಸಿಲು ಬೇಕು, ತುಂಬ ಬಿಸಿಲಿದ್ದಷ್ಟು ಹೂವುಗಳು ಬರೋದು ಜಾಸ್ತಿ. ನೋಡಿ ಈ ಬಿಸಿಲಲ್ಲಿ ಕೂಡ ಎಷ್ಟು ದೊಡ್ಡ ಮುಗ್ಗು ಬಿಟ್ಟಿದೆ. ಇದು ವೈಟ್ ಪಿಯೋನಿ, ತುಂಬ ದೊಡ್ಡದು ಬರ್ತಾ ಉಂಟು. ಮತ್ತೊಂದು ಕೂಡ ಮುಗ್ಗು ಬಿಡ್ತಾ ಉಂಟು ಇಲ್ಲಿ. ಅದೇ ರೀತಿ ಗೋಲ್ಡನ್ ಸನ್ಸೆಟ್ ನೋಡಿ ಮುಗ್ಗು ಬಿಟ್ಟಿದೆ. ಮತ್ತು ಲಿಂಟಿಂಗ್ ಚೂಹೈ ನೋಡಿ ಒಂದು ಇದರಲ್ಲಿ ಮುಗ್ಗು ಬಿಟ್ಟಿದೆ. ಹಾಗೆ ಎತ್ತರದ ಎಲೆ ಕೂಡ ಬರ್ತಾ ಉಂಟು. ಸುಮಿತ್ರ ಅಂತೇಳಿ ನೋಡಿ ಇಲ್ಲಿ ಪಿಂಕ್ ಡೋನಟ್. ನೋಡಿ ಇಲ್ಲಿ ರತಿ. ಇಷ್ಟು ಬಿಸಿಲಿಗೆ ಇಷ್ಟು ಹೂವು ಮುಗ್ಗು ಒಟ್ಟೊಟ್ಟಿಗೆ ನೋಡಿ. ಇದು ಅಮೇರಿಕ ಮೆಲಿಯಾ ಅಂತೇಳಿ. 1 2 ಅಲ್ಲೊಂದು ಚಿಕ್ಕದು ಮುಗ್ಗು 3 ಮತ್ತು ವಾಪಸ್ ಅದರ ಬುಡದಲ್ಲಿ ಇನ್ನೊಂದು ಮುಗ್ಗು 4 ಕಾಣ್ತಾ ಇದೆಯಲ್ಲ. ಇದು ನೋಡಿ ಗ್ರೀನ್ ಡ್ರೈಮಿ ಅಂತೇಳಿ 1 ಅಲ್ಲೊಂದು 2 ಇದು 3. ಇದು ಡಿ ಆಂಗ್ಲಿ ಅಂತೇಳಿ ಒಂದು ಹೂವು ಅರಳಿದೆ, ಒಂದು ಮುಗ್ಗು, ಇನ್ನೊಂದು ಮುಗ್ಗು, ಇಲ್ಲೊಂದು ಮುಗ್ಗು, 3 ಮುಗ್ಗು 1 ಹೂವು. ಇದು ಅಫೆಕ್ಷನ್ 16 ಒಂದು ಅಲ್ಲೊಂದು ಅರಳಿದೆ ನೋಡಿ, ಅಲ್ಲೊಂದು ಮುಗ್ಗು ಇದೆ. ಹಾಗೆ ಎಲ್ಲದಲ್ಲಿ ಕೂಡ ಹೂವು ಮುಗ್ಗು. ಇದು ನೋಡಿ ನಾನು ಅಲ್ಯೂಮಿನಿಯಂ ಪಾತ್ರದಲ್ಲಿ ಹಾಕಿದ್ದು, ಎತ್ತರದ ಎಲೆ ಬರ್ತಾ ಉಂಟು. ಇನ್ನೂ ಮುಗ್ಗು ಬಿಡೋ ಸಾಧ್ಯತೆ ಉಂಟು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಹೂವು. ಎಲ್ಲ ಬೌಲ್ ಲೋಟಸ್ಗಳು ಜಾಸ್ತಿ ಈ ಸರ್ತಿ ಬಿಟ್ಟದು. ಮತ್ತೆಲ್ಲ ವೈಟ್ ಪಿಯೋನಿ ಎಲ್ಲ ದೊಡ್ಡ ಲೋಟಸ್ಗಳು. ಹಾಗೆ ವಾಟರ್ ಲಿಲ್ಲಿ ಕೂಡ ಆಗ್ತಾ ಉಂಟು ನೋಡಿ. ಇಲ್ಲಿ ಕೂಡ ನೋಡಿ ತುಂಬ ಎಲೆಗಳಿಲ್ಲ, ಆದರೂ ಮುಗ್ಗು ಬಿಡ್ತಾ ಉಂಟು. ಇದೊಂದು ಮುಗ್ಗು, ಇದೊಂದು ಮುಗ್ಗು, ಇದೊಂದು ಮುಗ್ಗು ನೋಡಿ, ಇದೊಂದು ಮುಗ್ಗು. ಎಲ್ಲದಲ್ಲಿಯೂ ಹೂವು ಮುಗ್ಗುಗಳಿದೆ.
ನೀವು ಎಷ್ಟು ಬಿಸಿಲು ಕೊಡ್ತೀರ ಅದಕ್ಕೆ ಅಷ್ಟೇ ಹೂ ಬಿಡ್ತದೆ ಅದು. ಚಿಕ್ಕ ಟಬ್ಗಳಲ್ಲಿ ಆಗ್ತದೆ, ದೊಡ್ಡ ಟಬ್ಬಲ್ಲಿ ಆಗ್ತದೆ, ಯಾವುದಾದ್ರೂ ಪ್ರಾಬ್ಲಮ್ ಇಲ್ಲ, ಹೂ ಕೊಡ್ತದೆ ನಿಮಗೆ. ನೋಡಿ ಇದನ್ನು ಮುಗ್ಗು ಬಿಡ್ತಾ ಉಂಟು. ಬಿಸಿಲು ನೋಡಿ ನೀರು ಕಾಯ್ತಾ ಉಂಟು, ಅದ್ರ ಮುಗ್ಗಷ್ಟೇ ಬಿಡ್ತಾ ಉಂಟು. ಹೀಗೆ ನೀವು ಕೂಡ ನೆಡಿ, ತುಂಬ ಬಿಸಿಲಲ್ಲಿ ಇಡಿ, ಏನು ಪ್ರಾಬ್ಲಮ್ ಆಗೋದಿಲ್ಲ, ಚೆನ್ನಾಗಿ ಹೂ ಕೊಡ್ತದೆ. ಬೇಕಾದಲ್ಲಿ ನನ್ನ ಫೋನ್ ನಂಬರ್ ಹಾಕ್ತೇನೆ, ಕಾಂಟ್ಯಾಕ್ಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.